ಹಾಯ್ ಹಲೋ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ಸ್ಕಿನ್ ಕೇರ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇದು ಆಯಿಲ್ ಸ್ಕಿನ್ನವ್ರು ಹಚ್ಬೇಕಾ, ಡ್ರೈ ಸ್ಕಿನ್ನವ್ರು ಹಚ್ಬೇಕಾ, ಬಾಯ್ಸ್ಗೆ ಹಚ್ಬೇಕಾ, ಗರ್ಲ್ಸ್ ಹಚ್ಬೇಕಾ, ಮಕ್ಳಿಗೆ ದೊಡ್ಡವ್ರಿಗೆ ಅಂತ ತುಂಬ ಕನ್ಫ್ಯೂಷನ್ ಇರುತ್ತಲ್ವಾ. ಸೊ ಅದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಯಾವ ರೀತಿ ಮಾಡೋದು, ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ ಹಾಗೆ ಮಾಡ್ಕೋತಾ ಹೋಗಿ. ಇಲ್ಲಿ ನಾನು ಒಂದು ಕ್ಯಾರೆಟು, ಒಂದು ಬೀಟ್ರೂಟು, ಒಂದು ಕಿತ್ಳೆಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ. ಹಾಗೆ 5ರಿಂದ 6 ಬಾದಾಮಿನ, ಹಸಿ ಬಾದಾಮಿನ ಚೆಚ್ಚಿ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಇದ್ದರೆ ನೀವು ಲಾವಂಚ ಬೇರೆ ಏನಾದ್ರು ಮನೆಯಲ್ಲಿದ್ದರೆ ಅದನ್ನು ಹಾಕಿ. ಅದರಿಂದ ಏನು ಬೆನಿಫಿಟ್ ಅಂತಂದರೆ ಅದು ಆಯಿಲ್ ಕಲರ್ನ ಚೆನ್ನಾಗಿ ಬರುತ್ತೆ, ಅದರಿಂದ ಆಯಿಲ್ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕೇಸರಿ ಇದ್ದರೆ ಮನೇಲಿ ಕೇಸರಿ ದಳನೂ ಬಳಸ್ಬೋದು. ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಅಂಥ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಅಂದರೆ ನಮ್ಮದೇ ಮಿಲ್ಲಿದೆ, ನಮ್ಮದೇ ಮಿಲ್ಲಲ್ಲಿ ಮಾಡಿರೋ ಅಂಥ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಬೇಕು ಅಂತಂದರೆ ನೆಕ್ಸ್ಟ್ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ, ನಾವು ಯಾವ ರೀತಿ ಆಯಿಲ್ನ ಮಾಡ್ತೀವಿ ಅಂತ. ಮತ್ತು ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಬಳಸ್ತಾ ಇದ್ದೀನಿ. ಇದು ಆಯಿಲ್ ಎಲ್ಲ ತಣ್ಣಗಾದ್ಮೇಲೆ ಬಳಸಬೇಕು. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಅಳತೆ ಮಾಡಿ ಹಾಕ್ಕೊತಿದ್ದೀನಿ. ಅಂದರೆ ನನಗೆ ಇದು ತುಂಬ ಜಾಸ್ತಿ ದಿನ ಬೇಕು. ಅಂದರೆ ಸಮ್ಮರ್ ಟೈಮ್ ಬಂತಲ್ವ, ಹಂಗಾಗಿ ಊರ ಕಡೆ ಹೋದರೆ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಇವಾಗಲೇ ಮಾಡಿಟ್ಕೊತಾ ಇದ್ದೀನಿ. ನಾನು ನೀರು ಕುಡಿಯೋ ಲೋಟದಲ್ಲಿ 1.5 ಗ್ಲಾಸಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಕೆಲವರು ಫುಲ್ಲು ಕಾಯ್ದ ಮೇಲೆ ಅದಕ್ಕೆ ಮಿಕ್ಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಹಂಗೆ ಹಾಕಿದರೆ ಉಕ್ಕಿಬಿಡುತ್ತೆ, ಆಯಿಲೆಲ್ಲ ಚೆಲ್ಲೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂತಂದರೆ ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿದ ತಕ್ಷಣ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗಬೇಕಾಗುತ್ತೆ. ಈ ಆಯಿಲು ತುಂಬ ದಿನವೇ ಆಗೋಯಿತು. ಯೂಟ್ಯೂಬಲ್ಲಂತೂ ತುಂಬಾ ಫೇಮಸ್ ಆಗೋಗಿದೆ. ಸ್ಕಿನ್ ಕೇರ್ ಆಯಿಲು, ಸ್ಕಿನ್ ಗ್ಲೋಯಿಂಗ್ ಆಯಿಲು, ಖುಷ್ಬು ಮೇಡಮ್ ಆಯಿಲು ಅಂತೇಳ್ಬಿಟ್ಟು ತುಂಬಾ ಫೇಮಸ್ ಆಗಿಬಿಟ್ಟಿದೆ. ನಾನು ಇದನ್ನು 1 ತಿಂಗಳಿಂದ ಬಳಸಿದ್ದೀನಿ. ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಕೂಡ ನೋಡಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ನನಗೇನು ಬೆನಿಫಿಟ್ ಆಗಿದೆ ಅಂತಂದರೆ, ನನ್ನದು ಕಣ್ಣತ್ರ ತುಂಬ ಡಾರ್ಕ್ ಸರ್ಕಲ್ ಇತ್ತು, ಮತ್ತು ಮೂಗು ಆ ಕಡೆ ಈ ಕಡೆ ನನಗೆ ಹಳೇದು ಗಾಯದ ಗಲೆಗಳಿತ್ತು, ಅದೆಲ್ಲ ಫುಲ್ಲು ರಿಮೂವ್ ಆಗಿದೆ. ನನಗೆ ಅದಕ್ಕೆ ಇಷ್ಟ ಆಗಿದೆ ಈ ಆಯಿಲು. ಮತ್ತು ಇದನ್ನು ಆಯಿಲ್ ಸ್ಕಿನ್ ಅವ್ರಿಗೆ ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ. ಇದು ನಮ್ಮ ಮನೆಯವ್ರಿಗೆ ಮೂಗು ಮೇಲೆಲ್ಲ ಫುಲ್ಲು ಗಾಯಗಳಾಗಿತ್ತು, ಅದೆಲ್ಲ ಹೋಗಿದೆ. ಅವ್ರದ್ದು ಫುಲ್ಲು ಆಯಿಲ್ ಸ್ಕಿನ್ನು, ನಂದು ಆ್ಯಕ್ಚುಲಿ ಡ್ರೈ ಸ್ಕಿನ್ನು. ನನಗಿಂತ ಅವ್ರಿಗೆ ತುಂಬ ಬೇಗ ರಿಸಲ್ಟ್ ಕೊಟ್ಟಿದೆ ಅಂತ ಅನ್ನಿಸ್ತು ನನಗೆ. ಅಂದರೆ ಅವ್ರಿಗೆ ಒಂದು 2 ದಿನ 3 ದಿನ ಅಷ್ಟೇ ಹಾಕಿರೋದು, ಅದಕ್ಕೇ ತುಂಬಾ ಬೇಗ ರಿಸಲ್ಟ್ ಕೊಡ್ತು. ನಾನಂದರೆ ವಾರದಲ್ಲಿ ಒಂದು 3 ದಿನ ಹಾಕ್ತೀನಿ, ಅವ್ರಿಗೆ ವಾರಕ್ಕೆ 1 ದಿನ ಥರ 3 ವಾರ ಹಾಕಿದ್ದೆ ಅಷ್ಟೇ. ಅದಕ್ಕೇ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಹಾಗೆ ಈ ಆಯಿಲ್ನ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಡೇ ಟೈಮ್ ಆದರೂ ಯೂಸ್ ಮಾಡ್ಬೋದು, ನೈಟ್ ಆದರೂ ಯೂಸ್ ಮಾಡ್ಬೋದು. ನೈಟ್ ಯೂಸ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಕಣ್ಣಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿರ್ತೀವಲ್ವ, ಹಾಗಾಗಿ ನೀಟಾಗಿ ನಿದ್ದೆ ಬರುತ್ತೆ. ಏನೇ ಟೆನ್ಷನ್ ಇದ್ದರೂ ಕೂಡ ಆರಾಮ್ಸೆ ನಿದ್ದೆ ಮಾಡ್ಬೋದು. ನೈಟ್ ಟೈಮ್ ಹಚ್ಚೋದು ಬೆಸ್ಟ್ ಅನಿಸುತ್ತೆ ನನಗೇನೋ. ನಾನು ಆದಷ್ಟು ನೈಟ್ ಟೈಮೇ ಈ ಆಯಿಲ್ನ ಬಳಸ್ತೀನಿ. ಈ ಆಯಿಲ್ನ ಮಾಯ್ಶ್ಚರೈಸರ್ ಥರ ದಿನ ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ಇದರಿಂದ ಏನು ಸ್ಕಿನ್ಗೆ ಡ್ಯಾಮೇಜ್ ಕೂಡ ಆಗಲ್ಲ. ಯಾಕೆ ಅಂತಂದರೆ ಎಲ್ಲ ನ್ಯಾಚುರಲ್ಲಾಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾ ಇರ್ತೀವಿ, ಯಾವುದೇ ಕೆಮಿಕಲ್ನ ಹಾಕಿ ಮಾಡಲ್ಲ. ಆ ಥರ ಕೆಮಿಕಲ್ನ ಹಾಕಿ ಮಾಡ್ತೀವಿ ಅಂತ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಮಾತ್ರ. ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಬಟ್ ವಿಟಮಿನ್ ಇ ಕ್ಯಾಪ್ಸೂಲು ಸ್ಕಿನ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ನ ಕೊಡುತ್ತೆ ಅಂತ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಈ ಆಯಿಲ್ನ 2ನೇ ಸಲ ಮಾಡ್ತಾ ಇರೋದು. ಹಳೆ ಆಯಿಲು ಇಷ್ಟಿದೆ, ಬಟ್ ನಾನು ಹಳೆ ಆಯಿಲ್ಗೆ ಇವಾಗ ಬಳಸಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿರಲಿಲ್ಲ. ಆವಾಗ ಕೊಬ್ಬರಿ ಎಣ್ಣೆ ಮತ್ತು ಕ್ಯಾರೆಟು, ಬೀಟ್ರೂಟು ಮತ್ತು ನಾನು ಒಂದು ಹಾಫ್ ಲೆಮನ್ನ ಹಾಕಿದ್ದೆ ಅದಕ್ಕೆ. ಅದರಲ್ಲೇ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅದಕ್ಕೆ ಈ ಸರಿ ಎಲ್ಲ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ. ಈ ಆಯಿಲ್ನ ಬಳಸಿದ್ರೆ ಎಷ್ಟೇ ಹಳೆ ಗಾಯದ ಗಲೆಗಳಿದ್ರೂ ಹೋಗುತ್ತೆ. ಯಾಕೆ ಅಂತಂದರೆ ನಾನು ಚಿಕ್ಕವಳಿದ್ದಾಗ ಆಗಿದ್ದು ಗಲೆಗಳೇ ಹೋಗಿದೆ. ಅಂತಂದರೆ ಏನಾದರೂ ಆಕ್ಸಿಡೆಂಟ್ ಎಲ್ಲ ಆಗಿ ಕೆಲವರು ಮುಖಕ್ಕೆ ಹೊಲಿಗೆಗಳೆಲ್ಲ ಹಾಕಿಸ್ಕೊಂಡಿರ್ತಾರೆ, ಬ್ಲೇಡ್ ಕಲೆಗಳು, ಅಥವಾ ಲೇಸರ್ ಎಲ್ಲ ಗಂಡು ಮಕ್ಕಳು ಶೇವ್ ಮಾಡೋದಕ್ಕೆಲ್ಲ ಲೇಸರ್ನ ಬಳಸಿ ಅದರಿಂದ ಕೂಡ ಕಲೆಗಳಾಗಿರುತ್ತಲ್ವ, ಅದೆಲ್ಲ ರಿಮೂವ್ ಆಗುತ್ತೆ. ಮುಖಕ್ಕೆ ಮಾತ್ರ ಅಲ್ಲ, ಕೈಗೆ, ಕತ್ತಿಗೆ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. ಈ ಆಯಿಲ್ನ ಮಕ್ಳಿಗೂ ಕೂಡ ಹಚ್ಬೋದು, ಬಟ್ ನಾವು ಇದು ವಿಟಮಿನ್ ಇ ಕ್ಯಾಪ್ಸೂಲ್ನ ಬಳಸಬಾರ್ದು ಮಕ್ಳಿಗೆ ಹಚ್ಚೋಕ್ಕೆ. ಆಯಿಲ್ ಸ್ಕಿನ್ ಅವ್ರಿಗೆ ಮಾತ್ರ ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ, ಯಾವುದೇ ಪಿಂಪಲ್ಸ್ ಕೂಡ ಆಗಲ್ಲ. ಬಳಸಿ ನೋಡಿ, ನಿಮಗೇ ಗೊತ್ತಾಗುತ್ತೆ. 1-2 ದಿನ ಬಳಸಿದ್ರೇ. ಡ್ರೈ ಸ್ಕಿನ್ಗಿಂತ ಆಯಿಲ್ ಸ್ಕಿನ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಈ ಆಯಿಲು. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಖುಷಿ ಕೊಡುತ್ತೆ. ಒಂದು ಸಬ್ಸ್ಕ್ರೈಬ್ ಆದರೂ ಕೂಡ ಎಷ್ಟೋ ಒಂದು 1000 ಏನೋ ಸಿಗ್ತೇನೋ, ನಮಗೇನೋ ದೊಡ್ಡ ಮಟ್ಟಿಗೆ ಏನೋ ಸಿಗ್ತೇನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ.
ನಾನಿಲ್ಲಿ ತೊಗೊಂಡಿರೋಷ್ಟು ಆಯಿಲ್ನ ಮಾಡೋದಕ್ಕೆ ಒಂದು 15-20 ಮಿನಿಟ್ಸು ಬೇಕಾಗುತ್ತೆ. ಅಂದರೆ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬೋದು, ಸ್ವಲ್ಪನೇ ಹಾಕಿ. ಅಂದರೆ ಸ್ವಲ್ಪ ಫಸ್ಟು ಮಾಡಿಕೊಂಡು ಟ್ರೈ ಮಾಡಿ, ನಿಮಗೆ ಓಕೆ ಇದು ಆಗುತ್ತೆ ಅನ್ನಂಗಿದ್ರೆ ಮತ್ತೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 3 ಮಂತ್ಸ್ 4 ಮಂತ್ಸ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಏನು ಹಾಳಾಗಲ್ಲ ಆಯಿಲು. ಹಾಗಾಗಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಈ ಆಯಿಲ್ಗೆ ಉರಿ ಜಾಸ್ತಿ ಕೊಟ್ಬಿಟ್ರೆ ಎಣ್ಣೆ ಸೀದೋಗ್ಬಿಡುತ್ತೆ, ಗೊತ್ತಾಗಲ್ಲ ಆಗಿದೆ ಏನು ಅಂತ. ಹಾಗಾಗಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗಬೇಕು. ಕ್ಯಾರೆಟು ಬೀಟ್ರೂಟ್ ಎಲ್ಲ ಅದರಲ್ಲಿರೋ ಅಂಥ ಆಯಿಲ್ ಅಂಶ ಏನಿರುತ್ತೆ ಅದೆಲ್ಲ ಬಿಡಬೇಕು. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಆದಷ್ಟು ಕೂಡ. ಅದು ಎಣ್ಣೆ ಕಾಯ್ದಂಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಕೊಬ್ಬರಿ ಎಣ್ಣೆ ಕಲರ್ ಹೋಗಿ ಜೇನುತುಪ್ಪದ ಕಲರ್ ಆಗುತ್ತೆ. ಫುಲ್ಲು ಪ್ಯೂರ್ಲಿ ಜೇನುತುಪ್ಪ ಥರ ಕಾಣಿಸುತ್ತೆ ಕಲರು. ಇವಾಗ ರೆಡಿ ಆಗಿದೆ ನಮ್ಮದು ಆಯಿಲು. ಇವಾಗ ಆಫ್ ಮಾಡ್ಕೊತೀನಿ ನಾನು. ನೋಡಿ ಇವಾಗ ನೋಡ್ತಾ ಇರಿ ಹೇಗಾಗಿದೆ ಅಂತ. ಇವಾಗ ಆಫ್ ಮಾಡ್ಕೊತೀನಿ, ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ ಒಂದು 15 ಮಿನಿಟ್ಸು. ನೋಡಿ ಇವಾಗ ತಣ್ಣಗಾಗಿದೆ. ಇವಾಗ ಇದನ್ನು ನೀಟಾಗಿ ಒಂದು ಬಟ್ಟೆನ ಹಾಕಿ ನೀಟಾಗಿ ಸೋಸ್ಕೊತೀನಿ. ಬಟ್ಟೆ ಹಾಕಿ ಯಾಕೆ ಸೋಸ್ಕೊಬೇಕು ಅಂತಂದರೆ ಅದರಲ್ಲಿ ಇರೋವಂಥ ಕ್ಯಾರೆಟ್ ಬೀಟ್ರೂಟ್ ಅಂಶ ಅದರೊಳಗಡೆ ಹೋದರೆ ಎಣ್ಣೆ ಸ್ಮೆಲ್ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರದ್ದು ಏನೂ ಒಂದು ಸ್ವಲ್ಪನೂ ಹೋಗದೇ ಇರೋ ಥರ ನೀಟಾಗಿ ಸೋಸ್ಕೋಬೇಕು ಎಣ್ಣೆನ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸೋಸ್ಕೋಬೋದು, ಏನಾಗಲ್ಲ. ಬಿಸಿ ಇರೋವಾಗ ಸೋಸೋಕ್ಕಾಗಲ್ಲ. ಹಾಗಾಗಿ ತಣ್ಣಗಾದ್ಮೇಲೆ ಸೋಸ್ತಾ ಇದ್ದೀನಿ ನಾನಿಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದನ್ನು ಪೂರ್ತಿಯಾಗಿ ಸೋಸ್ತೀನಿ. ಇವಾಗ ನೋಡಿ ಒಂದು ಬಟ್ಟೆಲಿ ಹಾಕಿ ಸೋಸ್ತಾ ಇದ್ದೀನಿ. ಜಾಸ್ತಿ ಪ್ರೆಸ್ ಮಾಡಬಾರ್ದು. ಪ್ರೆಸ್ ಮಾಡಿದ್ರೆ ಬೀಟ್ರೂಟ್ದು ನೀರಿನ ಅಂಶ ಏನಿರುತ್ತಲ್ವ ಅದು ಬಿಟ್ಬಿಡುತ್ತೆ. ಹಾಗೆ ಲೈಟಾಗಿ ಹಂಗೆ ಪ್ರೆಸ್ ಮಾಡಿಕೊಂಡು ಸೋಸ್ಕೊಳ್ಳಿ ಚೆನ್ನಾಗಿ. ಈ ಸೋಸ್ ಆದಮೇಲೆ ಬೀಟ್ರೂಟ್ ಎಲ್ಲ ಇರುತ್ತಲ್ಲ ನೋಡಿ, ನಾನಿಲ್ಲಿ ಮಕ್ಳಿಗೂ ಕೂಡ ಹಚ್ಚಿದ್ದೀನಿ. ಮಕ್ಕಳು ಸ್ಕಿನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಇದರಲ್ಲಿ 1.5 ಲೋಟದಷ್ಟು ಹಾಕಿದೆ ಅಲ್ವಾ ಆಯಿಲ್ ಮಾಡೋವಾಗ. ಇವಾಗ ನೋಡೋಣ ಎಷ್ಟು 1/4 ಲೋಟದಷ್ಟು ಸಿಕ್ಕಿದೆ. ಇವಾಗ ನಾನು ಇದನ್ನು ಒಂದು ಗಾಜಿನ ಡಬ್ಬಿಗೆ ತುಂಬಿಟ್ಕೊತೀನಿ. ಗಾಜಿನ ಡಬ್ಬಿಗೆ ಹಾಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಯಿಲು. ಪ್ಲಾಸ್ಟಿಕ್ದು ಕಂಟೈನರ್ಗಿಂತ ಗಾಜಿನ ಡಬ್ಬಿಗಳು ಚೆನ್ನಾಗಿರುತ್ತೆ. ನಾನು ಈ ಡಬ್ಬಿಗೆ ತುಂಬಿಟ್ಕೊತಾ ಇದ್ದೀನಿ. ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಆಲ್ರೆಡಿ. ನಾನು ಇವಾಗ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ತೀನಿ. ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಕೂಡ ನಮಗೆ ಆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.